ನಾನು ವಂದನಾ. ನಾನು ಸುಮಾರು 10 ವರ್ಷದಿಂದ ಮೌತ್ ಅಲ್ಸರು ಚರ್ಮದ ರೋಗದಿಂದ ಬಳಲ್ತಾ ಇದ್ದೆ. ನನಗೆ ಥೈರಾಯ್ಡ್ ತೊಂದರೆ ಕೂಡ ಇರೋದನ್ನ ಗೊತ್ತಾಗ್ತಾ ಇರಲಿಲ್ಲ. ಇಂಗ್ಲಿಷ್ ಮೆಡಿಸಿನ್ ತೋರಿಸೋಣ ಅಂತೇಳಿ ಇಂಗ್ಲಿಷ್ ಆಸ್ಪತ್ರೆಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಮೌತ್ ಅಲ್ಸರು ಕಮ್ಮಿ ಆಗ್ತಾ ಇರಲಿಲ್ಲ, ಥೈರಾಯ್ಡ್ ತೊಂದರೆನೂ ಏನು ಕಮ್ಮಿ ಆಗ್ತಾ ಇರಲಿಲ್ಲ. ಇದು ಲ್ಯೂಕೋಪಿಕಿಯಾ ಇದೆ ಅಂತ ಹೇಳಿದ್ರು ಡಾಕ್ಟ್ರು. ಇದು ನಿಧಾನವಾಗಿ ವಾಸಿ ಆಗುತ್ತಮ್ಮ, ಬೇಗ ವಾಸಿ ಆಗಲ್ಲ ಅಂತ ಹೇಳಿದ್ರು. ಹಾಗೆ ಮೆಡಿಸಿನ್ ತಗೊಳ್ತಾನೆ ಇದೆ, ಏನೂ ಗುಣ ಆಗ್ತಾ ಇರಲಿಲ್ಲ. ಒಂದ್ ದಿವಸ ಹೀಗೆ ಟಿವಿ ನೋಡ್ಕೊಂಡು ಕುಂತ್ಕೊಂಡಾಗ TV9 ಅಲ್ಲಿ ಸತ್ವಂ ಕ್ಲಿನಿಕ್ ಡಾಕ್ಟರ್ ದೀಪಕ್ ಶಾ ಅವ್ರ ಪ್ರೋಗ್ರಾಮ್ ಬರ್ತಾ ಇತ್ತು. ಕೊನೆಯವರೆಗೂ ನೋಡ್ಕೊಂಡ್ಬಿಟ್ಟು ಫೋನ್ ನಂಬರ್ ತಗೊಂಡು ಅವ್ರ ಹತ್ರ 2010 ಸೆಪ್ಟೆಂಬರ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಕ್ಲಿನಿಕ್ ಹೋದೆ. ಇವಾಗ ತೋರಿಸ್ತಾ ಇರುವಾಗ 15 ದಿವಸಕ್ಕೆ ನನಗೆ ಊಟ ಮಾಡಕ್ಕೆ ಚೇಂಜಸ್ ಆಗಿತ್ತು. ಆಮೇಲೆ 3 ಮಂತ್ಸ್ ಅಲ್ಲೇ ನನಗೆ ತುಂಬಾನೇ ಎಲ್ಲಾ ತರ ಡ್ರೈ ಫುಡ್, ಚಪಾತಿ ಅಂತೂ ತಿನ್ನಕ್ ಆಗ್ತಾ ಇರಲಿಲ್ಲ, ಆ ತರ ಡ್ರೈ ವಸ್ತು ಎಲ್ಲ ತಿನ್ನಕ್ ಬರ್ತಾ ಇದೆ. ಚರ್ಮದ ಕಾಯಿಲೆ ಕೂಡ ವಾಸಿಯಾಗಿ ಇಚಿಂಗ್ ಕೂಡ ಇತ್ತು. ಮೌತ್ ಫುಲ್ ಸುಟ್ಬಿಟ್ಟು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ನನಗೆ. ಬಾಯಿ ಕೂಡ ನಾಲ್ಗೆ ತೋರಿಸಿ ಬಾಯಿ ಕೂಡ ಓಪನ್ ಮಾಡಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ನನಗೆ 80 to 85% ತುಂಬಾ ಕಮ್ಮಿ ಇದೆ. ಇವಾಗ 8 ತಿಂಗಳಿಂದ ನಾನು ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಇನ್ನು ಪೂರ್ತಿ ಗುಣ ಹೊಂದ್ತೀನಿ ಅಂತೇಳಿ ನಾನು ನಂಬ್ಕೊಂಡ್ಬಿಟ್ಟೇನೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ನನಗೆ ಆತ್ಮಶಕ್ತಿ ಜಾಸ್ತಿ ಆಗಿದೆ ಇಲ್ಲಿ ತೋರಿಸ್ತಾ ಇರೋದಕ್ಕೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ.